ಸ್ನೇಹಿತರಿಬ್ಬರ ನಡುವೆ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಮದ್ದೂರು ತಾಲೂಕಿನ ಕೆಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗಣೇಶ್ 35 ವರ್ಷ ಕೊಲೆಯಾದಂತಹ ವ್ಯಕ್ತಿ. ಸ್ನೇಹಿತ ಜಯಚಂದ್ರ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಕಾಕಿ ಆತನಿಗಾಗಿ ಶೋಧ ಮುಂದುವರೆಸಿದೆ. ಹಾಗಾದರೆ ಯಾವ ಕಾರಣಕ್ಕೆ ಈ ಹತ್ಯೆ ನಡೆಯಿತು? ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಸ್ನೇಹಿತರಿಬ್ಬರ ನಡುವೆ ನಡೆದಂತಹ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರುವುದು. ಗಣೇಶ್ ಮತ್ತು ಜಯಚಂದ್ರ ನಡುವೆ ಜಗಳ ಏರ್ಪಟ್ಟು ತಾರಕಕ್ಕೇರಿ ಕೊಲೆಯಲ್ಲಿ ಅಂತ್ಯವಾಗಿದೆ. ಘಟನಾ ಸ್ಥಳಕ್ಕೆ ಎಸ್ಪಿ ಶೋಭಾರಾಣಿ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಕೆಎಂದೊಡ್ಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ನೋಡಿ, ಇಲ್ಲಿ ಏನಾಗಿದೆ ಪ್ರಕರಣ ಅಂತ ನೋಡೋದಾದರೆ, ರಾತ್ರಿ ಮದ್ಯ ಸೇವನೆ ಮಾಡಿ ಕ್ಷುಲ್ಲಕ ಕಾರಣಕ್ಕೆ ಇಬ್ಬರ ನಡುವೆ ಜಗಳ ಆಗಿರೋದು. ಆಮೇಲೆ ತಾರಕಕ್ಕೇರಿದೆ, ಬಡಿದಾಡಿಕೊಂಡಿದ್ದಾರೆ. ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ನಂತರ 35 ವರ್ಷದ ಗಣೇಶ್ ಇಲ್ಲಿ ಸಾವಿಗೀಡಾಗಿರುವುದು. ರಕ್ತದ ಮಡುವಿನಲ್ಲಿ ಬಿದ್ದಂಥ ಗಣೇಶನನ್ನು ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗುತ್ತೆ, ಆದರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಸಾವಿಗೀಡಾಗಿದ್ದಾರೆ ಗಣೇಶ್. ಆದರೆ ಈ ಸ್ನೇಹಿತ ಜಯಚಂದ್ರ ಕೊಲೆ ಮಾಡಿ ಪರಾರಿಯಾದಂತಹ ವ್ಯಕ್ತಿ ಏನಿದ್ದಾನೆ, ಆತನಿಗಾಗಿ ಶೋಧ ಮುಂದುವರೆದಿದೆ.